ನಾನೊಬ್ಬ ಪ್ರಜೆ, ನನಗೆ ನನ್ನದೇ ಆದಂತ ಸ್ವಾತಂತ್ರ್ಯ ಇದೆ. ಅವರು ನನ್ನ ಬ್ರದರ್ಸ್, ಗುರುಗಳು, ನಾನು ಅವರ ಶಿಷ್ಯ. ಎಂಬಿ ಪಾಟೀಲ್ಗೆ ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಮೆಯನ್ನ ಯಾಚಿಸಿದ್ದಕ್ಕೆ ಎಂಬಿ ಪಾಟೀಲ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿ ಆಕ್ರೋಶದ ಮಾತುಗಳನ್ನಾಡಿದ್ರು. ಅದಕ್ಕೆ ಡಿಕೆ ಶಿವಕುಮಾರ್ ತಿರುಗೇಟನ್ನ ನೀಡಿದ್ದಾರೆ. ಟೀಕೆ ಟಿಪ್ಪಣಿ ಮಾಡಲಿ, ನನ್ನ ಅಭಿಪ್ರಾಯ ವೈಯಕ್ತಿಕವಾದದ್ದು. ಅವರು ನನ್ನ ಬ್ರದರ್ಸ್, ಗುರುಗಳು, ನಾನು ಅವರ ಶಿಷ್ಯ ಅಂತ ತಿರುಗೇಟನ್ನ ನೀಡಿದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ ಸಚಿವ ಡಿಕೆ ಶಿವಕುಮಾರ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ನೀಡಿದ್ದಾರೆ, ಮಾತನಾಡಿದ್ದಾರೆ. ಪಕ್ಷಕ್ಕೆ ನಾನು ಯಾವುದೇ ರೀತಿಯಾದಂತ ಡ್ಯಾಮೇಜ್ ಅನ್ನ ಮಾಡ್ತಾ ಇಲ್ಲ. ಹೈಕಮಾಂಡ್ ಶಿಕ್ಷೆ ನೀಡಿದ್ರೆ ಪ್ರಸಾದ ಅಂತ ಸ್ವೀಕರಿಸ್ತೀನಿ ಅಂತ ನ್ಯೂಸ್ 18 ಕನ್ನಡಕ್ಕೆ ಸಚಿವ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಡಿಕೆಶಿ ಜೊತೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್ ನಡೆಸಿರುವಂತಹ ಚಿಟ್ಚಾಟ್ ಇಲ್ಲಿದೆ ನೋಡಿ. ಲಿಂಗಾಯತ ಧರ್ಮ ಮತ್ತೆ ಮುನ್ನೆಲೆಗೆ ಬಂದಿದೆ. ಕೇವಲ ಮುನ್ನೆಲೆಗೆ ಮಾತ್ರ ಬಂದಿಲ್ಲ, ಸುದ್ದಿ ಮಾತ್ರ ಆಗಿಲ್ಲ, ಸದ್ದು ಕೂಡ ಮಾಡ್ತಿದೆ. ಇದೀಗ ಕಾಂಗ್ರೆಸ್ನ ಸ್ಟಾರ್ ಅಂತಲೇ ಕರೆದುಕೊಳ್ತಕ್ಕಂಥ ಪವರ್ಫುಲ್ ಲೀಡರ್ ಡಿಕೆ ಶಿವಕುಮಾರ್ ವಿರುದ್ಧ ಹೋಮ್ ಮಿನಿಸ್ಟರ್ ಈಗ ವಾರ್ ಮಾಡ್ತಿದ್ದಾರೆ. ಒಟ್ಟಾರೆ ಯಾಕಾಯ್ತು ಇದು, ಯಾಕೆ ಇದ್ರ ಹಿಂದಿನ ಹಿನ್ನೆಲೆ ಏನು, ಹಕೀಕತೆ ಏನು ಎಂಬುದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡಲು ಸ್ವತಃ ಸಚಿವ ಡಿಕೆ ಶಿವಕುಮಾರ್ ಅವರಿದ್ದಾರೆ. ಡಿಕೆ ಶಿವಕುಮಾರ್ ಅವರೇ, ಈ ಹೇಳಿಕೆ ಹಿಂದಿನ ಮರ್ಮವೇನು? ಯಾವ ಮರ್ಮನೂ ಇಲ್ಲ, ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ನಾನು ಜನರಿಗೆ ಏನು ತಿಳಿಸ್ಬೇಕು ನಾನು ತಿಳಿಸಿದ್ದೀನಿ. ನಾನೊಬ್ಬ ಹಳ್ಳಿಲಿ ಬಂದಂಥ ರಾಜಕಾರಣಿ. ಜನರ ನಾಡಿ ಮಿಡಿತ ನೋಡಿ, ಭಾವನೆ ನೋಡಿ ಪದ ಬಳಕೆಯಾಗಿದ್ದು, ಪರ ಸಿಕ್ಕಿರುವಂಥದ್ದು, ಫಲಿತಾಂಶ ಸಿಕ್ಕಿದ್ದು ಇದನ್ನೆಲ್ಲ ಗಮನಿಸಿ ಎಲ್ಲೋ ನಾವು ತಪ್ಪು ಮಾಡಿದ್ದೇವೆ, ಅದನ್ನು ರೆಕ್ಟಿಫೈ ಮಾಡ್ಕೊಳ್ಬೇಕು ಅಂತೇಳಿ ನಾನು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ತಿಳಿಸಿದ್ದೀನಿ. ಸರ್, ಪ್ರತ್ಯೇಕ ಲಿಂಗಾಯತ ಧರ್ಮ ಶಿಫಾರಸು ಕಳೆದ ಚುನಾವಣೆಯಲ್ಲಿ ನಿಮಗೆ ಹಿನ್ನಡೆ ಆಗಿದೆ ಅನ್ನೋದನ್ನ ನೀವು ಮನಗಂಡಿದ್ದೀರಾ? ಇದು ಸತ್ಯನಾ? ಸಿದ್ದರಾಮಯ್ಯ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಇದುವರೆಗೂ ಕೂಡ ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡಿದ ತಪ್ಪು ಈ ಮಾತನ್ನೆಲ್ಲೂ ಹೇಳಿಲ್ಲ ಸರ್. ಅವರೆಲ್ಲ ರೆಕಾರ್ಡ್ಗಳನ್ನ ತೆಗೆದು, ಸ್ಟೇಟ್ಮೆಂಟ್ ತೆಗೆದು ರೀಕಾಲ್ ಮಾಡಿ ಆಮೇಲೆ ಮಾತಾಡಿ. ಸರ್, ಈ ಹೇಳಿಕೆಯಿಂದ ಎಲ್ಲ ಒಂದು ಕಡೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟಗಾರರನ್ನ ಸಿಡಿದೇಳುವಂತೆ ಮಾಡಿದೆ. ಸ್ವತಃ ಗೃಹ ಸಚಿವರಾಗಿರ್ತಕ್ಕಂಥ ಎಂಬಿ ಪಾಟೀಲ್ ರವರು ಅದರ ನೇತೃತ್ವ ವಹಿಸಿಕೊಂಡಿದ್ರು. ಅವರೀಗ ಡಿಕೆ ಶಿವಕುಮಾರ್ ವಿರುದ್ಧ ಏಕವಚನ ವಾಗ್ದಾಳಿ ನಡೆಸುವಂತ ಸ್ಥಿತಿಗೆ ನಿರ್ಮಾಣವಾಗಿದೆ. ಏಕಾರ ಮಾಡಲಿ, ಬಿ ವಚನಾರು ಮಾಡಲಿ, ತ್ರಿವಚನ, ಅವರೆಲ್ಲ ಫಸ್ಟ್ ಕ್ಲಾಸ್ ಸಿಟಿಸನ್ಸು. ನಾವೆಲ್ಲ ಹಳ್ಳಿಯವರು, ದೊಡ್ಡವರು, ಹೋಮ್ ಮಿನಿಸ್ಟ್ರು. ನಾವಂಗ ಅವರ ರಕ್ಷಣೆಯಲ್ಲಿ ನಾವೆಲ್ಲ ಬದುಕ್ತಾ ಇದೀವಿ. ಸರ್, ಅವ್ರು ಹೇಳ್ತಾರೆ ಡಿಕೆ ಶಿವಕುಮಾರ್ ಅವರು ಅವರ ಮನೆಯನ್ನ ತೊಳ್ಕೊಳ್ಳಿ, ಅವ್ರ ಒಕ್ಕಲಿಗ ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರಗಳಲ್ಲಿ ಎಷ್ಟು ಸೀಟನ್ನು ಗೆಲ್ಸ್ಕೊಂಡು ಬಂದ್ರು, ನಮ್ಮನೆ ವಿಚಾರ ಅವ್ರಿಗೆ ಯಾಕೆ ಮೂಗು ತೋರಿಸ್ತಿದ್ದಾರೆ, ಇದ್ರ ಯಾಕೆ ಅಂತ ಹೇಳಿ ಅವ್ರು ನಿಮ್ಮನ್ನ ಕ್ವಶನ್ ಮಾಡ್ತಿದ್ದಾರೆ. ಇದು ಸರಿಯಲ್ಲ ಅಂತ ಹೇಳಿ ಅವರು ಪರೋಕ್ಷವಾಗಿ ವಾರ ರೀತಿ ಮಾಡ್ತಾ ಇದ್ದಾರೆ. ನನಗೆ ವಾರ್ಗೀರೆಲ್ಲ ಮಾಡಕ್ಕೆ ಇಷ್ಟ ಇಲ್ಲಪ್ಪ. ನಾನು ಯಾರು ಮೂಗು ತೋರಿಸೋದಿಲ್ಲ, ಮೂಗು ತೋರಿಸುವಂತ ಅವಶ್ಯಕತೆ ಇಲ್ಲ. ನನಗೆ ಆದಂತ ಸ್ವಾತಂತ್ರ್ಯ ಇದೆ, ವಾಕ್ ಸ್ವಾತಂತ್ರ್ಯ ಇದೆ, ನಂದೇ ಆದಂಥ ಚೌಕಟ್ಟಿದೆ, ನಂದೇ ಅಭಿಪ್ರಾಯ ಇದೆ. ನನ್ನ ಆಚಾರ ವಿಚಾರಗಳನ್ನು ಪ್ರಚಾರ ಮಾಡ್ತೀನಿ ಅಷ್ಟೇ. ಸರ್, ಈ ಹೇಳಿಕೆಯಿಂದ ನಿಮ್ಮ ಪಕ್ಷಕ್ಕೆ ಏನಾದರೂ ಲಾಭ ಇದೆ? ಈಗ ವೀರಶೈವ ಲಿಂಗಾಯತ, ವೀರಶೈವ ಮತಗಳ ಮೇಲೆ ಏನಾದರೂ ಟಾರ್ಗೆಟ್ ಮಾಡಿದ್ದೀರಾ ನೀವು? ಮತ ಅಂತಲ್ಲ ರೀ, ಕಾನ್ಶಿಯಸ್ ಆತ್ಮಸಾಕ್ಷಿ ವಿಚಾರವನ್ನು ತಿಳಿಸಿದ್ದೇನೆ. ನಿಮ್ಮ ಆತ್ಮಸಾಕ್ಷಿ ಮಾತೆ ಈಗ ಒಂದು ಕಡೆ ನಿಮ್ಮ ಪಕ್ಷದವರಲ್ಲೇ, ನಿಮ್ಮ ಜೊತೆ ಕೆಲಸ ಮಾಡ್ತಾ ಇರತಕ್ಕಂಥವ್ರಲ್ಲೇ ಬಿರುಗಾಳಿ ಎಬ್ಬಿಸಿದೆ. ಅವರು ರಾಹುಲ್ ಗಾಂಧಿ ದೂರು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ನಿಮ್ಮ ವಿರುದ್ಧ ಏಕವಚನವನ್ನು ಮಾತನಾಡಲಿಕ್ಕೆ ಪ್ರಯೋಗವನ್ನು ಮಾಡ್ತಿದ್ದಾರೆ, ನಾನು ಸುಮ್ಮನೆ ಇರಲ್ಲ ಅಂತಿದ್ದಾರೆ. ಇದಕ್ಕೇನು ಹೇಳ್ತೀರಾ? ಏನು ಮಾಡೋಕ್ಕಾಯ್ತೈತೆ? ದೂರು ಕೊಡೋರು, ಹೊಡೆಯೋರು, ಬಡಿಯೋರು ಅವರೆಲ್ಲ ನಿಸ್ಸಕ್ಕಾಯ್ತೈತಾ? ಭಾಳ ಸಂತೋಷದಿಂದ ಸ್ವೀಕಾರ ಮಾಡ್ತೀವಿ. ಏನು ಕೊಟ್ಟರು ಪ್ರಸಾದ ಅಂತ ಸ್ವೀಕಾರ ಮಾಡ್ತೀವಿ. ದೊಡ್ಡವರು ಹೇಳಿದ್ದೆಲ್ಲ ಕೇಳೋಣ. ಇವಿಷ್ಟು ಡಿಕೆ ಶಿವಕುಮಾರ್ ಅವರ ಅಭಿಪ್ರಾಯ. ತಮ್ಮ ಹೇಳಿಕೆಗೆ ಈಗಲೂ ಕೂಡ ಬದ್ಧರಾಗಿದ್ದೀನಿ ಅಂತ ಎಂಬ ಮಾತನ್ನು ಕೂಡ ಹೇಳ್ತಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಅವರು ದೊಡ್ಡವರು, ನಾವು ಚಿಕ್ಕವರು ಅನ್ನೋ ಮುಖಾಂತರ ನನ್ನ ವೈಯಕ್ತಿಕ ಅಭಿಪ್ರಾಯ, ನನಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಹಾಗಾಗಿ ನಾನು ಹೇಳಿದ್ದೀನಿ, ಐ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು.